ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಒಂದು ಜೋಳದ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ಜೋಳದ ಹಿಟ್ಟಿಂದ ಮಾಡೋಂಥ ಮುದ್ದೆ. ಆದರೆ ನಾನು ಇದಕ್ಕೆ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇದಕ್ಕೆ ತರಕಾರಿಗಳನ್ನ ಕೂಡ ಹಾಕ್ಬಿಟ್ಟು ಸ್ವಲ್ಪ ಮತ್ತಷ್ಟು ಹೆಲ್ತಿಯಾಗಿ ಮತ್ತು ಮತ್ತಷ್ಟು ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನು 1 ಕಪ್ಪು ಜೋಳದ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ 1 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ನೀವು ಯಾವುದೇ ಕಪ್ ತೊಗೊಳ್ಳಿ, ಆ ಕಪ್ಪಲ್ಲಿ 1 ಕಪ್ ಹಿಟ್ಟು ಹಾಕ್ಕೊಂಡ್ರೆ 1 ಕಪ್ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವು ಈ ಥರ ಬೇಡ ಅಂದರೆ ಡೈರೆಕ್ಟಾಗಿ ನಾವು ಹಿಟ್ಟಲ್ಲಿ ಕೂಡ ಡೈರೆಕ್ಟಾಗಿ ನೀರು ಕುದಿಬೇಕಾದ್ರೂ ಹಿಟ್ಟು ಹಾಕ್ಕೋಬೋದು. ಆದರೆ ಎಲ್ಲರಿಗೂ ಆ ಥರ ಮಾಡೋಕ್ಕೆ ಬರಲ್ಲ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ನಾನು ಇದಕ್ಕೆ ಸಾಸಿವೆ ಹಾಕ್ಕೋತಿದ್ದೀನಿ 1 ಸ್ಪೂನಷ್ಟು. ಇದಾದ ನಂತರ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣಂತೆ. ಇದಾದ ನಂತರ ಸ್ವಲ್ಪ ಅರಿಶಿಣ ಮತ್ತು ಆಮೇಲೆ ಕರಿಬೇವು ಹಾಕ್ಕೊಂಡು ಇದಾದ ನಂತರ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣಂತೆ. ನಾನು ನೋಡಿ, ಇದು ತುಂಬ ಸಿಂಪಲ್ಲಾಗಿರೋಂಥ ಒಂದು ಡಿನ್ನರ್ ಟೈಮಲ್ಲಿ ಅಥವಾ ಮಧ್ಯಾಹ್ನ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಈ ಥರ ತುರಿದಿಟ್ಕೊಂಡಿರೋಂಥ ಶುಂಠಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನ 1 ನಿಮಿಷ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣಂತೆ. ಇದು ಮೆಣ್ಸಿನ್ಕಾಯಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ತಾರೆ, ಕೆಲವರು ಖಾರ ಪುಡಿಗೆ ಹಾಕ್ಕೊಂಡು ಮಾಡ್ತಾರೆ. ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಹೆಚ್ಕೊಂಡಿದ್ದು ನೋಡಿ. ಇದಕ್ಕೆ 1 ಈರುಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ಈ ಥರ 1 ನಿಮಿಷ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಅದರೆಲ್ಲ ಈ ಥರ ಸ್ವಲ್ಪ ಮೆತ್ತಗಾದರೆ ಸಾಕು. ಇದಾದ ನಂತರ ನಾನು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದು 1 2 ದೊಡ್ಡ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೇ ನಾನು ಮಾಡ್ತಿರೋ ವೇರಿಯೇಷನ್. ನಾನು ಇದರಲ್ಲಿ ಎಲ್ಲ ಥರದ್ದು ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ಇದಕ್ಕೆ ನೀವು ಬೇರೆ ಏನೂ ಬೇಕಾಗಲ್ಲ ಜಾಸ್ತಿ. ಇದಾದ ನಂತರ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ 1 2 ಸ್ಪೂನಷ್ಟು. ಸಣ್ಣದಾಗಿ ಹೆಚ್ಕೊಳ್ಳಿ, ಅಂದರೆ ಬೇಯೋಕ್ಕೆಲ್ಲ ಟೈಮ್ ತೊಗೊಳ್ಳಲ್ಲ. ಅದರಿಂದ ಈ ಥರ ಸ್ವಲ್ಪ ನಾನು ಇದಕ್ಕೀಗ ಒಂಚೂರು ಉಪ್ಪು ಹಾಕ್ಕೋತೀನಿ. ನಾನು ಹಿಂಗೆ ಹಾಕ್ಕೊಳ್ಳೋದು ಮರ್ತಿದ್ದೆ ಎಣ್ಣೆ ಒಳಗೆ, ಅದಕ್ಕೆ ನಾನು ಹಿಂಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇದಾದ ನಂತರ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸಣ್ಣದಾಗಿ 1-3 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ. ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಪಿಂಚಿನಷ್ಟೇ. ಇದನ್ನು ಮುಚ್ಚಿಟ್ಟು ನಾನು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಸಣ್ಣದಾಗಿ ಬೇಯಿಸ್ತೀನಿ ಇದನ್ನು ನೋಡಿ. 3 ನಿಮಿಷ 2-3 ನಿಮಿಷ ತೊಗೊಳುತ್ತೆ ಅಷ್ಟೇ, ಭಾಳ ಏನು ತೊಗೊಳ್ಳಲ್ಲ. ಈಗ ನೋಡಿ ರೆಡಿಯಾಗಿದೆ ಈ ಥರ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ನಾವು ಹಿಟ್ಟನ್ನು 1 ಕಪ್ ತೊಗೊಂಡಿದ್ದೀನಲ್ಲ, ಅದಕ್ಕೆ 2 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಆ ಲೆಕ್ಕಕ್ಕೆ ನಾನು ಬಳಸ್ತಾ ಇರೋದು 3 ಕಪ್ ನೀರು, ಯಾಕಂದರೆ 1 ಕಪ್ ನಾನು ಆಗಲೇ ಮಿಕ್ಸ್ ಮಾಡಿದ್ದೀನಿ ಹಿಟ್ಟಲ್ಲಿ. ಸೊ ಇದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಸ್ವಲ್ಪ ಬೇಯಿಸೋಕ್ಕಷ್ಟೇ ಉಪ್ಪು ಹಾಕಿದ್ದು ನಾನು. ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಥರ ಕುದಿ ಬಂದ ತಕ್ಷಣ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಇದು ಹಿಟ್ಟು ಮತ್ತು ಆಮೇಲೆ ನೀರಿಂದು ಒಂದು ಮಿಕ್ಸ್ಚರ್ನ, ಅದನ್ನು ನಿಧಾನಕ್ಕೆ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಯಾವ ಥರದ್ದೇ ಲಂಪ್ಸು ಅಥವಾ ಏನು ಗಂಟುಗಳೇನು ಬರಲ್ಲ. ಯಾಕಂದರೆ ನಾವು ಆಗಲೇ ನೀರಲ್ಲಿ ಮಿಕ್ಸ್ ಮಾಡ್ತೀವಲ್ಲ, ಅದೇನು ಆ ಥರ ಏನೂ ಆಗೋಲ್ಲ. ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ಈ ಥರ ನೋಡಿ ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಡಿನ್ನರಿಗೆ ತಿನ್ನೋಕ್ಕೆ ಅಥವಾ ಲಂಚಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಇದಕ್ಕೇನು ಬೇಕಾಗಿಲ್ಲ, ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿ ಇರುತ್ತೆ. ಉಪ್ಪಿಟ್ಟಿನ ಬದಲೇ ಕೂಡ ಇದು ಈ ಥರದ್ದು ಮಾಡ್ಕೊಂಡು ಕೂಡ ತಿನ್ಬೋದು. ಇದು ಆಲ್ಮೋಸ್ಟ್ ಒಂಥರ ಉಪ್ಪಿಟ್ಟು ಥರನೇ ಇದೆ, ಆದರೆ ನಾವು ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಯ್ತಲ್ಲ ಇವಾಗ ಚೆನ್ನಾಗಿ. ಇದು ಈಗ ಮಿಕ್ಸ್ ಆದ ನಂತರ ನಾನು ಇವಾಗ ಮುಚ್ಚಿಟ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 8-10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಇದು ಚೆನ್ನಾಗೆಲ್ಲ ಬೇಯಬೇಕಾಗುತ್ತೆ ನೋಡಿ. ಈ ಬೆಂದಾಗ ಈ ಥರ ಶೈನಿಂಗ್ ಬರುತ್ತೆ ಮೇಲ್ಗಡೆ ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆಯಲ್ಲ. ತಳನ ಎಲ್ಲ ಬಿಟ್ಕೊಂಡು ಬರ್ತಾಯಿದೆ ನೋಡೆಲ್ಲ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದಾದ ನಂತರ 1 ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಅದಾದ ನಂತರ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ, ನಿಂಬೆ ರಸನ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು ನೋಡಿ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ನೋಡಿ ಮೇಲ್ಗಡೆ ನೋಡಿಲ್ಲ. ಈ ಥರ ಹೆಲ್ತಿಯಾಗಿರೋಂಥ ಒಂದು ರೆಸಿಪಿನ ನೀವು ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.